ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನಾನು ಬಂದು ನಿಮಗೆ ಕುಚ್ಚಲ್ಲಿ ಹೊಸ ಡಿಸೈನ್ ಆಗಿ ಬಂದಿರುವಂತಹ ಕ್ರಾಸ್ ಕ್ರೋಶಾ ವರ್ಕ್ನ ನಾನು ನಿಮಗೆ ತೋರಿಸ್ಕೊಡೋಕ್ಕೆ ಅಂತ ಬಂದಿದ್ದೀನಿ. ತುಂಬ ಈಸಿ ಆ್ಯಂಡ್ ಒನ್ ಸ್ಟೆಪ್ಪಲ್ಲೇ ಆಗೋಗ್ಬಿಡುತ್ತೆ. ಇದು ತುಂಬ ಬೇಗನೆ ಹಾಕ್ಬೋದು. ಆದರೆ ಚಿಕ್ಕ ಚಿಕ್ಕ ವರ್ಕ್ ಇದು ಬಂದು ತುಂಬ ದೊಡ್ಡದಾಗೇನು ಬರೋದಿಲ್ಲ. ಸೊ ಈಸಿಯಾಗಿರೋದ್ರಿಂದ ನಾನು ನಿಮಗೆ ಇದನ್ನು ತೋರಿಸೋಣ. ಆ್ಯಂಡ್ ದೆನ್ ಮೋರ್ ಥಿಂಗ್, ಈಗ ಟ್ರೆಂಡಿಂಗಲ್ಲಿದೆ ಈ ಕುಚ್ಚು. ಸೊ ಇದಕ್ಕೆ ಏನೇನು ಬೇಕು, ಹೇಗೆ ಹಾಕೋದು ಅಂತೇಳಿ ತೋರಿಸ್ತೀನಿ ಬನ್ನಿ. ಹಾಯ್ ಎಲ್ಲರಿಗೂ, ಇವತ್ತು ನಾನು ಹೊಸ ಥರದ್ದು ಡಿಸೈನ್ ತೋರಿಸ್ತಾ ಇದ್ದೀನಿ. ಅದಕ್ಕೆ ನಾನು ಈ ಥರ ಬೀಡ್ ತೊಗೊಂಡಿದ್ದೀನಿ. ಅಂದರೆ ಇದು ಫ್ಲವರ್ ಬೀಡ್ಸ್ ಅಂತ ಹೇಳ್ತಾರೆ ಇದಕ್ಕೆ. ಬಟ್ ಇದು ಕೂಡ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿದೆ ನಾರ್ಮಲ್ ಬೀಡ್ಗಿಂತ. ಸೊ ಇದೊಂದು ತೊಗೊಂಡಿದ್ದೀನಿ ನಾನು ಬಂದು. ಆಮೇಲೆ ಇದು ಕುಚ್ಚು ಕಟ್ಟಕ್ಕೆ ಅಂತೇಳಿ ಈ ಕಲರ್ ಕಾಂಬಿನೇಷನಲ್ಲಿ ಈ ಕಲರ್ ತೊಗೊಂಡಿದ್ದೀನಿ ನಾನು. ಅದಾದಮೇಲೆ ಕ್ರೋಶಾ ವರ್ಕ್ ಮಾಡೋಕ್ಕೆ ನಾನು ಈ ಕಲರ್ ಪಿಂಕ್ ಕಲರಲ್ಲಿ ತೊಗೊಂಡಿದ್ದೀನಿ. ಇದನ್ನ ಆಲ್ರೆಡಿ 6 ಲೇಯರ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇವಾಗ ಹೇಗೆ ಹಾಕೋದು ಅಂತ ಹೇಳಿ ನಾನು ತೋರಿಸ್ತೇನೆ, ಬನ್ನಿ ಇವಾಗ. ಈಗ ನೋಡಿ, ಎಲ್ಲರಿಗೂ ಗೊತ್ತಿದೆ ಇದು ಫ್ರಂಟ್, ಇದು ಬ್ಯಾಕ್ ಸೈಡ್ ಅಂತ ಹೇಳಿ. ಸೊ ಫಸ್ಟು ನಾವು ಈ ಥರ ಲಾಕ್ ಮಾಡ್ಕೊಬೇಕು. ಈ ಥರ 1 ನಾಟ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ಮತ್ತೆ ಗಟ್ಟಿಯಾಗಲಿ ಅಂತ ಹೇಳಿ, ಅಂದರೆ ಟೈಟ್ ಬರಲಿ ಅಂತ ಹೇಳಿ 2 ಲಾಕ್ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಇನ್ನೂ 1 ಲಾಕ್ ಹಾಕ್ಕೊಳ್ತೀನಿ, ಬಿಕಾಸ್ ಬಿಚ್ಚೋಗ್ಬಾರ್ದಲ್ಲ. ಸೊ 3 ಲಾಕ್ ಆಯಿತು ಇಲ್ಲಿ. ಅದಾದಮೇಲೆ ಚೈನ್ 1 2 3 4 5 ಚೈನ್ ಹಾಕ್ಕೊಂಡಿದ್ದೀನಿ. ಇದನ್ನು ಏನು ಮಾಡ್ತೀನಿ, ಚೈನ್ನ ಎಷ್ಟು ಅಳತೆ ಬೇಕೋ ಅಷ್ಟು ನೋಡಿಕೊಂಡು ಅಲ್ಲಿಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಅಂದರೆ ಸ್ಯಾರಿಗೆ ಲಾಕ್ ಮಾಡ್ಕೊತಿದ್ದೀನಿ. ಏನಕ್ಕೆ ಈ ಥರ ಮಾಡ್ಕೊಳ್ತಿದ್ದೀನಿ ಅಂದರೆ ಈ ಜಾಗದಲ್ಲಿ ಕುಚ್ಚು ಬರುತ್ತೆ, ಆ ಕಾರಣಕ್ಕೆ. ಸೊ ಇದು ಈಗ ಆಗಿದೆ ಬಂದ್ಬಿಟ್ಟು. ಸೊ ಇದಾದಮೇಲೆ ನಾನಿವಾಗ ಒಂದು ಬೀಟ್ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಒಂದು ಬೀಟ್ ಹಾಕ್ಕೊಳ್ಳೋದ್ಕಿಂತ ಇಲ್ಲಿ ಡಬಲ್ ಲಾಕ್ ಮಾಡ್ಕೊತೀನಿ ಇನ್ನೊಂದು ಸತಿಗೆ. ಏನಕ್ಕೆ ಅಂದರೆ ಎಲ್ಲೂ ಮಿಸ್ ಆಗಬಾರ್ದು ಆ್ಯಂಡ್ ದೆನ್ ಟೈಟ್ ಫಿಟ್ ಬರಲಿ ಅನ್ನೋ ಕಾರಣಕ್ಕೆ. ಆಮೇಲೆ ನೋಡಿ, ಈ ಥರ ಜಿಗ್ಜ್ಯಾಕ್ ಮಾಡಿಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಸೈಡ್ ಹೊಲ್ದಿದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಕುಚ್ಚು, ಹಂಗಾಗಿ. ಮತ್ತು ಈಗ ನೋಡಿ, ನಾನು ಆ ಬೀಡ್ ಇನ್ಸರ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈಗ ಬೀಡನ್ನ ಹಾಕ್ಕೊಂಡಿದ್ದೀನಿ. ಈ ಬೀಡ್ಸ್ನ ಇದನ್ನು ಒಂದು ಹಾಕಿ ನಾನು ಥ್ರೆಡ್ ಒಳಗೆ ಹಾಕಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ, ಆಯಿತಾ. ಈ ಥರ ಲಾಕ್ ಆದಮೇಲೆ ನೆಕ್ಸ್ಟ್ ಎಂತ ಮಾಡ್ತಿದ್ದೀನಿ ಅಂತ ಹೇಳಿದರೆ, ನಾನು ಇದಕ್ಕೇನೆ ನಾನು ನೋಡಿ ಈಗ ಇದನ್ನು ಹಾಕ್ಕೊಂಡಿದ್ದೀನಿ ಅಲ್ವಾ. ಸೊ ಇಲ್ಲೇನು ಮಾಡಬೇಕು ಅಂದರೆ ಸ್ವಲ್ಪ ಇದನ್ನ ಲೂಸ್ ಬಿಟ್ಬಿಟ್ಟು ಒಂದು ಸ್ವಲ್ಪ ದೂರ, ಅಂದರೆ ನಿಮಗೆ ಎಷ್ಟು ಬೇಕೋ ಅಲ್ಲಿ ತನಕ ಇದನ್ನು ಕ್ರೋಶಾದಿಂದ ಮಾಡಿಕೊಂಡು ಥ್ರೆಡ್ನ ಲೂಸ್ ಬಿಟ್ಕೋಬೇಕು, ಓಕೆನಾ. ಈ ಥರ ಲೂಸ್ ಮಾಡಿಕೊಂಡು ಇದನ್ನು ಲಾಕ್ ಮಾಡ್ಕೋಬೇಕೀಗ ಹೀಗೆ. ಸೊ ಇದು ಇಷ್ಟು ಲೂಸ್ ಬರುತ್ತೆ. ಆ ಥರ 1 ಲಾಕ್ ಆಗಿದ ತಕ್ಷಣ ಮತ್ತೆ ಇನ್ನೊಂದು ಲಾಕ್ ಮಾಡ್ಕೊಳ್ಳಿ, ಓಕೆನಾ. ಇದಾದಮೇಲೆ ಒಂದು ಸತಿ ರೋಲ್ ಮಾಡಿಕೊಂಡು ಥ್ರೆಡ್ನ ಇದ್ರ ಒಳಗಡೆ, ಅಂದರೆ ಈ ಥ್ರೆಡ್ನ ಹಾಕ್ಕೊಂಡಿದ್ವಲ್ಲ ಅದ್ರ ಒಳಗಡೆಯಿಂದ ತಗೊಳ್ಳಿ, ಮತ್ತು ಇನ್ನೊಂದು ಅದರಿಂದ ತೆಕ್ಕೊಳ್ಳಿ. ಅದಾದಮೇಲೆ ಟೋಟಲಾಗಿ ನೋಡಿ ಇಲ್ಲಿ 3 ಆಗಿರುತ್ತೆ, ಕಾಣಿಸ್ತಿದೆ ಅಂದ್ಕೊತೀನಿ. ಅದರಲ್ಲಿ ಫಸ್ಟ್ 2ಗೆ ಹಾಕ್ಕೊಳ್ಳಿ, ಆಮೇಲೆ ಮತ್ತೆ ಇನ್ನೊಂದಕ್ಕೆ, ಅಲ್ಲಿಗೆ 2 ಆಯಿತು. ಸೇಮ್ ಅದೇ ಥರ ಮತ್ತೆ ತಗೊಳ್ಳೋದು, ಫಸ್ಟ್ 2, ಆಮೇಲೆ 3, ಮತ್ತು ಹಾಗೇನೆ 1 2 ಆಗಿದೆ. ಇದು 3ನೇದು, ಮತ್ತು ಹಾಗೇನೆ ನೋಡಿ 4 ಆಯಿತು. ಈ ಥರ ಅಲ್ಲಿ ನೀವು ಹಾಕೊಂಡಿರೋ ಜಾಗಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. 4 ಆಗಿದೆ. ಇದು ನೆಕ್ಸ್ಟ್ 5ನೇದು, ಇಲ್ಲಿ 6ನೇದು, 7ನೇದು, 8. ಸೊ 8 ಇಷ್ಟು ಪುಟಾಣಿದಾಗಿದೆ. ಈಗ ಇದಾದಮೇಲೆ ಎಂತ ಮಾಡಬೇಕು ಅಂತ ಹೇಳಿದ್ರೆ, ಸ್ವಲ್ಪ ಬಿಟ್ಟು 8 ಆಗಿದೆ, ಇದ್ರ ಮೇಲೆ ಇನ್ನೂ ಹಾಕಿದ್ರೆ ತುಂಬ ಟೈಟ್ ಆಗುತ್ತೆ. ಹಾಗೆ ಚೂರು ಗ್ಯಾಪ್ ಬಿಟ್ಟು ಸ್ಯಾರಿಗೆ ಲಾಕ್ ಮಾಡ್ಕೋಬೇಕು. ಹೀಗೆ ನೋಡಿ, ಮಾಡ್ಕೊಂಡಿದ್ದೀನಲ್ಲ
ಈ ಥರ ಸ್ಯಾರಿಗೆ ಲಾಕ್ ಮಾಡ್ಕೋಬೇಕು. ಈ ಥರ ಒಂದು ಸ್ಟೆಪ್ ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಇನ್ನೂ ಒಂದು ಮಾಡ್ಕೊಳ್ಳಿ. ಏನಕ್ಕೆ ಅಂದರೆ ಸ್ವಲ್ಪ ಟೈಟ್ ಬರುತ್ತೆ ಆವಾಗ. ಈಗ ಆಗಿದೆ ಲಾಕಿಂಗು. ಈಗ ನೆಕ್ಸ್ಟ್ ಏನು ಮಾಡಬೇಕು, ಮತ್ತೆ ಡಿಸೈನ್ಸ್ ಬರೋದಕ್ಕೆ ಅಂತ ಹೇಳಿದ್ರೆ ನನಗೆ ಇಲ್ಲಿ ಮತ್ತೆ ಒಂದು ಬೀಡ್ಸ್ ಹಾಕ್ಕೊಳ್ತೀನಿ. ನೋಡಿ, ನಾನು ಮತ್ತೆ ಒಂದು ಬೀಡ್ ತೊಗೊಂಡಿದ್ದೀನಿ. ಅದನ್ನು ಇದ್ರ ಒಳಗಡೆ ಹಾಕ್ತಾ ನೋಡಿ, ಇದ್ರ ಒಳಗಡೆಗೆ ಹಾಕ್ಕೊಂಡೆ. ಈಗ ಆ ಬೀಡ್ಸ್ನ ಲಾಕ್ ಮಾಡಿಕೊಂಡೆ. ಅದಾದಮೇಲೆ ನಿಮಗೆ ಗೊತ್ತಿರೋ ಹಾಗೆ ಸ್ವಲ್ಪ ಜಾಗ ಬಿಟ್ಟು ಥ್ರೆಡ್ನ ಸ್ಯಾರಿಗೆ ಲಾಕ್ ಮಾಡಿಕೊಂಡು, ಅಂದರೆ ಲೂಸ್ ಬಿಟ್ಕೊಂಡು ಲಾಕ್ ಮಾಡಿಕೊಂಡೆ. ಹೌದಲ್ಲ? ಸೊ ಹಾಂ, ಲಾಕ್ ಆಯ್ತು. ಈಗ ಮತ್ತೆ ಒಂದು ರೊಟೇಟ್ ಇದ್ರ ಒಳಗಡೆಯಿಂದ ಹೀಗೆ ತಗೊಳ್ಳೋದು, ಮತ್ತೆ ಒಂದು ರೋಲ್ ಮಾಡ್ಕೊಳ್ಳೋದು. ಫಸ್ಟ್ 2ಕ್ಕೆ, ಆಮೇಲೆ ಇನ್ನೆರಡಕ್ಕೆ, ಮತ್ತೆ ಹಾಗೆಯೇ ತಗೊಳ್ಳೋದು. ಫಸ್ಟ್ 2ಕ್ಕೆ, ಆಮೇಲೆ ಇನ್ನೆರಡಕ್ಕೆ. 2 ಆಯಿತು, 3. ಇದೇ ಥರ ಮಾಡ್ಕೊತಾ ಹೋಗಬೇಕು. ಈಗ 3 ಆಗಿದೆ. 4, 5, 6, 7, 8. ಸೊ ನೋಡಿದ್ರಲ್ಲ ಹೇಗೆ ಬಂದಿದೆ ಅಂತ ಹೇಳಿ. ಇವಾಗ ಚೆನ್ನಾಗಿ ಕಾಣಿಸುತ್ತೆ. ಇದು ಕೂಡ 8 ಆಗಿದೆ ಅಲ್ಲ. ಈಗ ಇದನ್ನು ಏನು ಮಾಡ್ತೀನಿ ಅಂತ ಹೇಳಿದರೆ, ನಾನು ಇಲ್ಲಿಗೆ ಲಾಕ್ ಮಾಡ್ಕೊತೀನಿ ಸ್ಯಾರಿಗೆ. 8 ಆಗಿರೋದ್ರಿಂದ ಇದು ಸ್ಯಾರಿ ಲಾಕ್. 2 ಹಾಕಿ ಸ್ಯಾರಿಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಸೇಮ್ ನೋಡಿ ಹೇಗೆ ಬಂದಿದೆ ಅಂತ ಹೇಳಿ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ಸೊ ಈಗ ಇದಕ್ಕೆ ಮತ್ತೆ ಇನ್ನೊಂದು ಬೀಡ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ನೋಡಿ ಹಾಗೆ ಇನ್ನೊಂದು ಬೀಡ್ಸ್ನ ಹಾಕ್ಕೊಂಡು ಅದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಅದು ಲಾಕ್ ಮಾಡ್ಕೊಂಡಾದ್ಮೇಲೆ ನಾನು ಇಲ್ಲಿ ರೋಲ್ ಮಾಡಿಕೊಂಡು ಎಷ್ಟು ಜಾಗ ಬೇಕೋ ಅಷ್ಟಕ್ಕೆ ನೋಡಿಕೊಂಡು ಥ್ರೆಡ್ನ ಎಳೆದಿಟ್ಕೊತಾ ಇದ್ದೀನಿ. ಸೊ ಇಲ್ಲಿ ಎಳೆದಿಟ್ಕೊಂಡಿದ್ದು ಆಗಿದೆ. ಈಗ ನೆಕ್ಸ್ಟ್ ಥ್ರೆಡ್ನ ತಗೋಬೇಕಲ್ವಾ. ನೋಡಿ ಈಗ ಆಗಿದೆ. ಇದು ಸ್ವಲ್ಪ ಲೂಸ್ ಬಿಟ್ಕೋಬೇಕಷ್ಟೆ. ಆಮೇಲೆ ನೆಕ್ಸ್ಟ್ ಥ್ರೆಡ್ಡು ಫಸ್ಟು 2ಗೆ ಹಾಕ್ಕೊಳ್ಳೋದು, ಆಮೇಲೆ ಇನ್ನೆರಡಕ್ಕೆ ಹಾಕೋದು ಮಾಡ್ಕೊಂಡಿದ್ದಾಗಿದೆ ಅಲ್ಲ. ಈಗ ಒಂದ್ಸತಿ ರೋಲ್ ಮಾಡ್ಕೊಳ್ಳಿ, ಇದ್ರ ಒಳಗಡೆ ಹಾಕಿ ಮತ್ತೆ ತೆಗೀರಿ. ಅದರಿಂದ ರೋಲ್ ಮಾಡಿಕೊಂಡು 2ಕ್ಕೆ ಮಾತ್ರ ಒಳಗಡೆ ಹಾಕ್ಕೊಳ್ಳಿ, ಚೈನ್ ಮಾಡಿ. ಅದನ್ನ ಇನ್ನೆರಡು ಚೈನ್ ಮಾಡಿ. ಮತ್ತು ಹಾಗೆಯೇ ರೋಲ್ ಹೀಗೆ. ಈಗ ಫಸ್ಟ್ ಎಲ್ಲ ತೋರಿಸಿದ್ನಲ್ಲ ಅದೇ ಥರಕ್ಕೆ ಇದು ಕೂಡ ಎಂಟು ಮಾಡ್ಕೋಬೇಕು. ಈಗ ಆಲ್ರೆಡಿ 3 ಆಗಿದೆ. ಇಲ್ಲಿ 4, 5, 6, 7, 8. ಸೊ ಇಲ್ಲೂ ಕೂಡ 8 ಆಗಿದೆ. ಈಗ ಈ 8 ಆದಮೇಲೆ ಅಗೇನ್ ಇಲ್ಲಿಗೆ ಲಾಕ್ ಮಾಡ್ಕೋಬೇಕು. ಯಾಕೆಂದರೆ ಅದು ಲಾಕ್ ಮಾಡ್ಕೊಬೇಕಲ್ಲ, ಸ್ಯಾರಿಗೆ ಹಾಕ್ಕೊಂಡ್ರೆ ನಿಮಗೆ ಆ ಡಿಸೈನ್ ಚೆನ್ನಾಗಿ ಕಾಣೋದು. ಹಾಗಾಗಿ ಇಲ್ಲಿಗೆ ಲಾಕ್ ಆಯಿತು. ನೋಡಿದ್ರಲ್ಲ ಹೇಗೆ ಬಂದಿದೆ ಅಂತ ಹೇಳಿ ಡಿಸೈನ್ಸ್. ಸೊ ಇಲ್ಲಿ ಕುಚ್ಚು ಬರುತ್ತೆ, ಇಲ್ಲಿ 3 ಡಿಸೈನ್, ಮತ್ತು ಇಲ್ಲಿ ಲಾಕ್ ಆಯಿತು. ಈಗ ಮತ್ತೆ ಏನು ಮಾಡಬೇಕು, 1,
2 3 4 5 ಜಡೆ ಹಾಕ್ಕೋಬೇಕು, ಡಿಸ್ಟೆನ್ಸ್ ನೋಡ್ಕೋಬೇಕು, ಅದು ಅಲ್ಲಿಗೆ ಸ್ಯಾರಿಗೆ ಲಾಕ್ ಮಾಡ್ಕೋಬೇಕು. ನೋಡಿ ಇದೀಗ ಇಲ್ಲಿ ಕುಚ್ಚು 3 ಬಂದಿದೆ, ಮತ್ತೆ ಇಲ್ಲಿ ಕುಚ್ಚು. ನಿಮಗೆ ಒಂದಾದ್ಮೇಲೆ ಒಂದೂ ಮಾಡ್ಕೋಬೋದು, ಇಲ್ಲ 3ಗೆ ಈ ಥರ ಮಾಡ್ಕೋಬೋದು, ನಿಮ್ಮ ಚಾಯ್ಸ್, ನಿಮಗೆ ಹೇಗೆ ಇಷ್ಟ ಆಗುತ್ತೆ ಆ ಥರ ಮಾಡ್ಕೊಬೋದು. ಸೊ ಇದು ತುಂಬ ಚೆನ್ನಾಗಿ ಬರುತ್ತೆ, ಒಂದ್ಸತಿ ನೀವು ಮಾಡ್ಕೊಳ್ಳಿ. ನಾನು ಫುಲ್ ಇದಿಷ್ಟೇ ಒಂದೇ ಸ್ಟೆಪ್, ಅಂದರೆ ಇದು ಒಂದೇ ಸ್ಟೆಪ್ಪಲ್ಲಿ ಕಂಪ್ಲೀಟ್ ಕುಚ್ಚು ಫುಲ್ ಆಗೋಗ್ಬಿಡುತ್ತೆ. ನಾನು ನಿಮಗೆ ನೆಕ್ಸ್ಟ್ ಕುಚ್ಚು ಕಟ್ಟಬೇಕಾದ್ರೆ ಸಿಗ್ತೀನಿ, ಆವಾಗ ತೋರಿಸ್ಕೊಡ್ತೀನಿ ಕುಚ್ಚು ಕಟ್ಟೋದು ಹೇಗೆ ಅಂತ ಹೇಳಿ. ಈಗ ಇದನ್ನ ಕಂಪ್ಲೀಟ್ ಮಾಡ್ತೀನಿ ನಾನು. ನೋಡ್ತಾ ಇದ್ದೀರಲ್ಲ, ಇದು ಕಂಪ್ಲೀಟ್ ಆಗಿದೆ. ಇವಾಗ ಬಂದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ನಾನು ಇನ್ನೂ ಬೇಕಾದ್ರೆ ಸ್ವಲ್ಪ ಹತ್ತಿರದಲ್ಲಿ ಹಿಡಿದು ತೋರಿಸ್ತೀನಿ ನಿಮಗೆ. ಕಂಪ್ಲೀಟ್ ಸ್ಯಾರಿ ಹೀಗೆ ಬಂದಿದೆ. ಸೊ ಇಲ್ಲೆಲ್ಲ ಕುಚ್ಚು ಕಟ್ಟೋದು, ಇಲ್ಲಿ ಎಲ್ಲ ಕುಚ್ಚು ಬರುತ್ತೆ. ಸೊ ತುಂಬ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ದೆನ್ ಸಿಂಪಲ್ ಆ್ಯಂಡ್ ಗ್ರ್ಯಾಂಡ್ ಅನ್ನೋ ಥರ ಇದೊಂಥರ, ಅಂದರೆ ಬೇಗನೂ ಹಾಕ್ಬೋದು ಆ್ಯಂಡ್ ನೋಡೋದಕ್ಕೂ ತುಂಬ ಕ್ಯೂಟಾಗಿ ಚೆನ್ನಾಗೂ ಅನಿಸುತ್ತೆ. ಬಂದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನೋಡಿದ್ರಲ್ಲ ಎಷ್ಟು ನೀಟಾಗಿ ಎಷ್ಟು ಕ್ಯೂಟಾಗಿದೆ ಅಂತ ಹೇಳಿ. ಇದಕ್ಕೆ ಇಲ್ಲೆಲ್ಲ ಕುಚ್ಚು ಕಟ್ಬಿಟ್ಟು ಆಫ್ಟರ್ ನಾನು ಒಂದು ವಿಡಿಯೋ ಮಾಡಿ ಅದಕ್ಕೆ ಅಪ್ಲೋಡ್ ಮಾಡ್ತೇನೆ. ನೋಡಿ ಇದು ಎಷ್ಟು ಚೆನ್ನಾಗಾಗಿದೆ. ನಾನು ಹೇಳಿದ್ನಲ್ಲ, ಕುಚ್ಚು ಮಾತ್ರ ಈ ಕಲರಲ್ಲಿ ಬರುತ್ತೆ, ಯಾಕೆಂದರೆ ಇದು ಪಿಂಕ್ ಇರೋದ್ರಿಂದ ಇದೊಂದು ಸ್ವಲ್ಪ ಶೈನಿಂಗ್ ಪಿಂಕ್ ಟೈಪ್ ಇದೆ. ಸೊ ಅದನ್ನು ಹಾಕ್ತಾ ಇದ್ದೀನಿ ನಾನು ಇಲ್ಲಿ ಕುಚ್ಚು ಹತ್ರ ಬಂದುಬಿಟ್ಟು. ಸೊ ಆವಾಗ 2 ಕಲರ್ ಮ್ಯಾಚ್ ಮಾಡ್ದಂಗೆ ಇರುತ್ತೆ ಆ್ಯಂಡ್ ಡಿಫ್ರೆಂಟಾಗೂ ಕಾಣುತ್ತೆ. ಸಿಂಗಲ್ ಕಲರಲ್ಲೂ ಹಾಕ್ಬೋದು, ಡಬಲ್ ಕಲರ್ಸಲ್ಲೂ ಈ ಥರ ಹಾಕ್ಬೋದು, ತುಂಬ ಚೆನ್ನಾಗಾಗುತ್ತೆ. ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ನೋಡೋಣ ಬನ್ನಿ ಕುಚ್ಚು ಹಾಕಿದ್ಮೇಲೆ ಹೇಗೆ ಕಾಣುತ್ತೆ ಅಂತ ಹೇಳಿ ತೋರಿಸ್ತೀನಿ ನಿಮಗೆ. ಬಂದ್ಬಿಟ್ಟು ಹೇಗಿದೆ ಇದು ಅಂತ ಹೇಳಿ. ಇದು ಕ್ರಾಸ್ ಕ್ರೋಶಾ ವರ್ಕ್ ಅಂತ ಹೇಳಿ ಕರೀತಾರೆ ಈ ಕುಚ್ಚಿಂದು ಡಿಸೈನ್ಗೆ. ತುಂಬ ಚೆನ್ನಾಗಿದೆ ಆ್ಯಂಡ್ ದೆನ್ ಸಿಂಪಲ್ ಆ್ಯಂಡ್ ಬೇಗ ಆಗೋವಂಥದ್ದು. ಇದು ತುಂಬ ಚೆನ್ನಾಗಿದೆ. ಈಗ ಟ್ರೆಂಡಿಂಗಲ್ಲಿ ಇದೇ ಇರೋದು ಕುಚ್ಚು. ಸೊ ಹಾಗಾಗಿ ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ, ಬೇಗ ನಾವು ಮಾಡೋದ್ರಿಂದ ಇದು ಚಿಕ್ಕದಾಗಿ ಬರುತ್ತೆ, ದೊಡ್ಡದಲ್ಲ, ಇದು ಚಿಕ್ಕದಾಗಿ ಬರುತ್ತೆ. ಸೊ ಇದು ತುಂಬ ಚೆನ್ನಾಗೂ ಕೂಡ ಕಾಣಿಸುತ್ತೆ. ಬಂದು 1 ಕಲರಿಗೆಲ್ಲ ತುಂಬ ಚೆನ್ನಾಗಿ ಸೂಟೇಬಲ್ ಆಗುತ್ತೆ ಇದು. ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.